वक्रतुंड महाकाय सूर्यकोटि समप्रभा निर्विघ्नं कुरु मे देव सर्वकार्येषु सर्वदा। ओम चैतन्यं शाश्वतं शान्तं व्योमातीतं निरञ्जनं नादबिन्दु कलातीतं तस्मै श्री गुरुवे नमः। ओम भूर्भुवस्वः तत्सवितुर्वरेण्यं भर्गो देवस्य धीमहि धियो यो न प्रचोदयात्। सांबजे नमः पार्वते पते हर हर महादेव। ಈ ಯೂಟ್ಯೂಬ್ ವೀಕ್ಷಕ ಬಂಧುಗಳಿಗೆಲ್ಲ ಅನಂತ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಜಗನ್ಮಾತೆ ಹುಲಿಗೆಮ್ಮ ತಾಯಿ ದೇವಸ್ಥಾನ ಸುಳೆಭಾವಿಯ ಈ ಕ್ಷೇತ್ರಾದಿ ದೇವತೆಯಾಗಿರ್ತಕ್ಕಂಥ ಹುಲಿಗೆಮ್ಮ ತಾಯಿಯ ಚರಣಾರವಿಂದದಲ್ಲಿ ನಮಸ್ಕರಿಸಿ, ಹಾಗೂ ಸದ್ಗುರುಗಳಾದಂಥ ಕೃಷ್ಣ ಮಹಾರಾಜ್ ಶಿವರ್ಕರ್ ಸಾಕಿನ್ ಪಂಢರಪುರವರ ಚರಣಾರವಿಂದಕ್ಕೂ ನಮಸ್ಕರಿಸಿ, ಈ ವೀಕ್ಷಕ ಬಂಧುಗಳಿಗೆಲ್ಲ ಅನಂತ ನಮಸ್ಕಾರಗಳನ್ನು ಹೇಳುತ್ತಾ, ಶ್ರೀ ಗುರು ಚಿದಾನಂದ ಅವಧೂತ ವಿರಚಿತ ದೇವಿ ಮಹಾತ್ಮೆ ಗ್ರಂಥದ ಪೀಠಿಕಾ ಅಧ್ಯಾಯವನ್ನು ಪ್ರಾರಂಭ ಮಾಡೋಣ. ಪೀಠಿಕಾ ಅಧ್ಯಾಯ. ಶ್ರೀ ಚಿದಾನಂದ ಪರಬ್ರಹ್ಮಣೇ ನಮಃ. ಪರಮ ಪರತರ ಪರಮ ಮಂಗಳ ಪರಮ ಪೂರ್ಣ ಜ್ಯೋತಿ ಪರಮ ಪರಮ ಚೈತನ್ಯಾತ್ಮ ಪರಮಾಕಾಶ ಪರಮೇಶ ಶರಣ ರಕ್ಷಕ ಸಕಲ ಭೀಷ್ಟವ ನಿರತವೀವಾಯೋಧ್ಯ ಪುರವನು ಪೊರೆವರ ಚಿದಾನಂದ ಗುರು ಮಾಳಿಕೆ ಮಜ ಮಂಗಳವ. ಪ್ರಪ್ರಥಮವಾಗಿ ಚಿದಾನಂದ ಅವಧೂತರು ಗುರುವಿನ ಮಹತ್ವವನ್ನು ಹೇಳ್ತಾ, ಗುರು ಆಕಾಶಕ್ಕಿಂತಲೂ ಮಿಗಿಲಾದವನು ಮತ್ತು ಪರಿಪೂರ್ಣ ಪರಂಜ್ಯೋತಿ ಸ್ವರೂಪನು ಅಂತ ಪರಬ್ರಹ್ಮ ಸ್ವರೂಪಕ್ಕಿಂತಲೂ ಗುರುವೇ ಶ್ರೇಷ್ಠ ಅನ್ನುವುದನ್ನು ಎತ್ತಿ ಹಿಡಿತಾ ಅಧ್ಯಾಯವನ್ನು ಪ್ರಾರಂಭ ಮಾಡ್ತಾರೆ. ಯೋಗಿಯೋಳು ಶಿವಾನಂದ ರಾಜ ಯೋಗಿಯಾಜ್ಞೆಗೆ ಪಾತ್ರನಾಗಿಹ ಯೋಗಿಯಾರೆನ ತುಂಗಭದ್ರಾ ತೀರದಲ್ಲಿ ಮೆರೆವಾಂ ಯೋಗಿವರ ನಿಹ ನಿರುತ ಯೋಧ್ಯದಿ ಯೋಗಿಗಳ ದಾತಾರೆ ರಾಜ ಯೋಗ ಕೊಡೆಯನು ವರಚಿದಾನಂದಾಖ್ಯ ಗುರುವರನು. ಯೋಗಿಗಳಲ್ಲಿ ರಾಜಯೋಗ ಅಂದ್ರೆ ಭಗವಂತನನ್ನು ಕೂಡುವುದೇ ರಾಜಯೋಗ. ಭಗವಂತನನ್ನು ಕೂಡುವುದೇ ರಾಜಯೋಗ. ಆ ರಾಜಯೋಗಕ್ಕೆ ಭಗವಂತನನ್ನು ಕೂಡುವ ಯೋಗ, ಅದಕ್ಕೆ ಯಾರು ಬೀಳ್ತಾರೋ ಅವರೇ ಯೋಗ್ಯರು ಅಂತ ಹೇಳ್ತಾ, ಗುರು ಸಚ್ಚಿದಾನಂದರು ಮತ್ತೆ ಆ ಯೋಗಿಗಳ ಒಡೆಯನಾಗಿರ್ತಕ್ಕಂತಹ ಸಚ್ಚಿದಾನಂದರನ್ನು ನೆನಿತಾ ಮತ್ತೆ ಮುಂದೆ ಹೇಳ್ತಾರ, ಆತನ ನಿಜ ಶಿಷ್ಯನಾರೆನೆ ಪಾತಕಂಗಳು ಪವಿತ್ರ ಸರ್ವವ ಧೂತ ಶ್ರೀ ಗುರು ಚಿದಾನಂದಾವಧೂತರ ಗುರುವಿನಾಜ್ಞೆಯಲ್ಲಿ ಓತು ಹೇಳಿದ ದೇವಿ ಚರಿತವ ಮಾತು ತಿಳಿ ಧರ್ಮಾರ್ಥ ಕಾಮ್ಯವು ಖ್ಯಾತ ಮೋಕ್ಷವು ಸಿದ್ಧಿಯಾಗಲು ಜಗಕ್ಕೆ ತಾನಿದನು. ಯಾರು ಅಂತಹ ಶಿಷ್ಯ ಗುರುವಿಗೆ ಶಿಷ್ಯರಾಗ್ತಾರೋ ಅವರ ಪಾತಕಗಳು ಅಂದ್ರೆ ಪಾಪಗಳು ಎಲ್ಲವೂ ಸರ್ವನಾಶ ಆಗ್ತಾವು ಅಂತ ಹೇಳ್ತಾ, ಶ್ರೀ ಗುರು ಚಿದಾನಂದ ಅವಧೂತರು ತಮ್ಮ ಗುರುವಾದ ಸಚ್ಚಿದಾನಂದರ ಆಜ್ಞೆಯಿಂದ ಈ ದೇವಿಯ ಚರಿತ್ರೆಯನ್ನು ಹೇಳ್ತೀನಿ, ಇದರ ಮಹತ್ವವನ್ನು ಹೇಳ್ತೀನಿ. ಇದು ಮೋಕ್ಷ ಪ್ರಾಪ್ತಿಯಾಗುವುದು ಮತ್ತು ಪ್ರಸಿದ್ಧವಾದಂಥ ಈ ಚರಿತ್ರೆಯನ್ನು ನಾ ಜಗತ್ತಿಗೆನೆ ಹೇಳ್ತೀನಿ ಅಂತ ಕಥೆಯನ್ನು ಪ್ರಾರಂಭ ಮಾಡ್ತಾರೆ. ಶುದ್ಧ ಬುದ್ಧ ವಸ್ತುವೆನಿಸುವ ಸಿದ್ಧ ಪರ್ವತದಲ್ಲಿ ನಿಂತಿರುತ್ತಿದ್ದ ಬಗಳಾಮುಖಿಯು ಸಾಕ್ಷಾತ್ಕಾರ ತಾನಾಗೆ ಬುದ್ಧಿವಂತರು ಓದಿ ಮನಬೆಷ್ಟಿದ್ದುದನ್ನು ಪಡಿಯಲ್ಕೆ ಪೇಳಿದ ಬುದ್ಧಿವಾದದ ದೇವಿ ಚರಿತೆಯ ನರಿಯ ಜಗವೆಲ್ಲ. ಶುದ್ಧ ಬುದ್ಧ ವಸ್ತುವೆನಿಸುವ ಸಿದ್ಧ ಪರ್ವತದಲ್ಲಿ ಜಗನ್ಮಾತೆ ಸದಾವಕಾಲ ನೆಲೆಸಿರ್ತಾಳ. ಆ ಜಗನ್ಮಾತೆಯ ಸಾಕ್ಷಾತ್ಕಾರವಾಗಿ ಹೇಳಿದ ಕಥೆಯನ್ನೇ ನಾನು ನಿಮ್ಗೆ ಹೇಳ್ತೀನಿ ಅಂತ ಹೇಳಿ, ಆ ಬುದ್ಧಿವಾದದ ಚರಿತ್ರೆ ಅಂತ ಈ ಚರಿತ್ರೆಯ ಮಹತ್ವವನ್ನು ಅವಧೂತರು ಹೇಳ್ತಾರೆ. ಜ್ಞಾನ ಮಾರ್ಗವ ತಿಳಿವೆನೆಂದೆಡೆ ಜ್ಞಾನ ಸಿಂಧುವ ಹೇಳಿರುವೆನ ಜ್ಞಾನ ಸಿಂಧುವಿನೊಳಗೆ ಸರ್ವ ತತ್ವ ತಿಳಕೊಳ್ಳಿ. ಏನು ಕಾಮ್ಯವು ಬೇಡ್ದೆಡೆಯು ನೀವು ಧ್ಯಾನಿಸಿರಿ ಈ ದೇವಿ ಚರಿತವ ನ್ಯೂನವಿಲ್ಲದೆ ಸಿದ್ಧಿಯಾಹುದು ಸತ್ಯವಿದು.
ಜ್ಞಾನ ಮಾರ್ಗವನ್ನು ತಿಳಿಬೇಕಂದ್ರೆ ಇದ್ರಾಗ ಜ್ಞಾನದ ಸಮುದ್ರವನ್ನೇ ಹೇಳಿಬಿಟ್ಟಿನಿ. ಮತ್ತು ಯಾವುದೇ ಕಾಮ್ಯ ನಮಗೇನು ಬೇಡಿಕೆ ಬೇಕು ಅದನ್ನು ಇಷ್ಟ ಕಾಮ್ಯವನ್ನು ಸಲ್ಲಿಸುವಂಥ ಈ ಚರಿತ್ರೆ, ಇದನ್ನು ಧ್ಯಾನಿಸ್ರಿ. ಇದು ನ್ಯೂನ್ಯವಿಲ್ಲ, ಸುಳ್ಳಲ್ಲ, ಸಿದ್ಧಿ ಆಗ್ತೈತೆ. ಸತ್ಯವಿದು ಅಂದ್ರೆ ದ್ವಿರುಕ್ತಿ ಅಂತಾರ. ದ್ವಿರುಕ್ತಿ ಅಂದ್ರೆ 2 ಸಾರಿ ಒಂದು, ಕರೆ ಅಂದ್ರೆ ಕರೆ ಅಂತಾರ ನೋಡ್ರಿ. ಹಂಗ ಸತ್ಯವಿದು ಅಂಥೇಳಿ ಚಿದಾನಂದ ಅವಧೂತರು ದೇವಿ ಮಹಾತ್ಮೆಯನ್ನು ಹೇಳ್ತಾರೆ. ಮೋಕ್ಷ ಕಾಮ್ಯವುದಾಪೇಕ್ಷಿಸಿದಡದು ಸಿದ್ಧಿಯಾಹುದು, ಈಕ್ಷಿಸಿಯ ಮನದಲ್ಲಿ ದೇವಿಯ ಮಹಿಮೆ ಸ್ಮರಿಸಿದೊಡೆ. ತಕ್ಷಕವು ವೃಶ್ಚಿಕವು ಭೂತವು ರಾಕ್ಷಸರು ವ್ಯಾಘ್ರ ಮೊದಲಿಯ ವಾಕ್ಷಣದಿ ಭಯ ಹರಿಯುವುದೈ ಶ್ರೀದೇವಿ ಚರಿತೆ ಇದು. ಮೋಕ್ಷವು ಯಾರಿಗೆ ಬೇಕು ಅವರಿಗೆ ಮೋಕ್ಷವನ್ನು ಸಿದ್ಧಿಪಡಿಸ್ತಕ್ಕಂಥದ್ದಿದು. ಮತ್ತು ಈ ಚರಿತ್ರೆಯನ್ನು ನೋಡಿದರೆ ಸಾಕು, ದೇವಿಯ ಮಹಾತ್ಮೆಯ ಚರಿತ್ರೆಯನ್ನು ನೋಡಿದರೆ ಸಾಕು, ಸ್ಮರಿಸಿದರೆ ಸಾಕು. ತಕ್ಷಕ ಅಂದ್ರೆ ಹಾವು, ವೃಶ್ಚಿಕ ಅಂದ್ರೆ ಚೇಳು, ಭೂತ ಬೇತ ರಾಕ್ಷಸ ವ್ಯಾಘ್ರ ಮುಂತಾದ ಹಿಂಸ್ರ ಪ್ರಾಣಿಗಳ ಭಯವು ಸಹಿತ ಇರುವುದಿಲ್ಲ ಈ ದೇವಿಯ ಚರಿತ್ರೆಯಿಂದ ಅಂತ ಹೇಳ್ತಾರೆ. ನಡೆಯುತ್ತಲಿ ಈ ಚರಿತ ಸ್ಮರಿಸಲಿ, ನುಡಿಯುತ್ತಲಿ ಈ ಚರಿತೆ ಸ್ಮರಿಸಲಿ, ಕೊಡುವ ಕೊಂಬಾಗಲೇ ಈ ಚರಿತೆಯನ್ನು ಸ್ಮರಿಸಿದೊಡೆ. ಬೆಡಳವನ ನೀ ದೇವಿಯವನಿಗೆ ಕೊಡುವಳೈ, ಬೇಡಿದ್ದ ಪದಗಳ ನೆಡಬಿಡದ ದಯಾ ಸಾಗರಲ್ಲವೇ ದೇವಿ ಭಕ್ತರಿಗೆ. ನಡೆಯುವಾಗ, ನುಡಿಯುವಾಗ, ಕೊಡುವಾಗ, ಕೊಳ್ಳುವಾಗ ಸದಾವಕಾಲ ಈ ದೇವಿಯ ಸ್ಮರಣೆ ಮಾಡ್ರಿ, ಈ ಚರಿತ್ರೆಯ ಸ್ಮರಣೆ ಮಾಡ್ರಿ. ಬಿಡಳವನ ನೀ, ಆ ಜಗನ್ಮಾತೆ ಅವನನ್ನು ಬಿಡುವುದಿಲ್ಲ, ಬೇಡಿದ್ದ ಪದಗಳನ್ನು ಕೊಡ್ತಾಳ ಮತ್ತು ದಯಾ ಸಮುದ್ರಳದಾಳ ಅಂತ ಹೇಳ್ತಾರೆ. ಚಿಂತಿಗೆ ಚಿಂತಾಮಣಿ ಇದು, ಅಂತು ಕಾಮ್ಯಕ್ಕೆ ಕಾಮಧೇನಿದು, ಅಂತು ಕಲ್ಪನೆಗಳಿಗೆ ಕಲ್ಪದ್ರುಮವು ತಾನೇ ಇದು. ಸಂತತವು ಸುಖ ಭಾಗ್ಯ ಭೋಗವು ಎಂತು ಮೆರವವು ದೇವಿ ಕರುಣದಿ, ಎಂತು ಪೇಳುವೆ ದೇವಿ ಚರಿತೆ ಗ್ರಂಥ ಮಹಿಮೆಯನು. ಚಿಂತೆ ಮಾಡಿದರೆ ಇದು ಚಿಂತಾಮಣಿನ ಚಿಂತೆಯ ಪರಿಹಾರ ಮಾಡುವ ಚಿಂತಾಮಣಿ ಐತಿ. ಮತ್ತು ಬೇಡಿದವರಿಗೆ ಬೇಡಿದ್ದ ನೀಡುವ ಕಾಮಧೇನು ಈ ಗ್ರಂಥ ಐತಿ. ಸದಾವಕಾಲ ಸಂತಾನಗಳು, ಸುಖ ಭಾಗ್ಯ ಭೋಗಾದಿಗಳು ಎಲ್ಲವೂ ಈ ದೇವಿಯ ಚರಿತ್ರೆಯಿಂದ ತಾನಾಗಿ ನಡೀತಾವು ಅಂತ ಈ ಗ್ರಂಥದ ಮಹಿಮೆಯನ್ನು ಅವಧೂತರು ಹೇಳ್ತಾರೆ. ಸಾಧನಾಗದ ಕಾಮ್ಯಗಳು ತಾವು ಸಾಧನಾಗೋ ದೇವಿ ಚರಿತದಿ, ವಾದಿಗಳು ಭಂಜನಾಹರು ಶತ್ರುನಾಶಹರು. ಕಾದು ಇರ್ಪಳು ದೇವಿ ನಿತ್ಯದಿ ಓದುತ್ತೆ ನೀ ಚರಿತವನ ಸಹೋದರರ ಸಂಪತ್ತು ಸೈತಲಿ ರಕ್ಷಿಪಳು ಬಿಡದೆ. ಯಾವುದು ಕಾರ್ಯ ಸಾಧ್ಯ ಆಗುವುದಿಲ್ಲ ಅಂತ ತಿಳ್ಕೊಂಡಿರ್ತಾರ, ಈ ದೇವಿಯ ಚರಿತ್ರೆಯನ್ನು ಓದಿದರೆ ಕೇಳಿದರೆ ಸಾಕು ಅವರ ಕಾರ್ಯಗಳು ಸಾಧ್ಯವಾಗ್ತಾವು. ವಾದಿಗಳು ಅಂದರೆ ಯಾರಾದರೂ ವೈರಿಗಳು ಅಥವಾ ವಾದ ನಮ್ಮ ಕೂಡ ಏನಾದರೂ ಕೋರ್ಟ್ನಲ್ಲಿ ವ್ಯವಹಾರ ಮಾಡ್ತಿದ್ರ ಅವರು ಮುಖಭಂಜನ ಆಗ್ತಾರ, ಶತ್ರುಗಳು ನಾಶ ಹೊಂದುತ್ತಾರ ಈ ದೇವಿಯ ಚರಿತ್ರೆಯಿಂದ. ಸದಾವಕಾಲ ಜಗನ್ಮಾತೆ ಈ ಗ್ರಂಥವನ್ನು ಓದುವ ಕೇಳುವ ಭಕ್ತರಿಗೆ ಸದಾವಕಾಲ ಅವರ ಸಂಪತ್ತನ್ನು ಮತ್ತು ಅವರ ವಂಶವನ್ನು ಸದಾವಕಾಲ ರಕ್ಷಣೆ ಮಾಡ್ತಾಳ ಅಂತ ಜಗನ್ಮಾತೆ ಅಂದ್ರೆ ಈ ಚರಿತ್ರೆಯ ವೈಭವವನ್ನು ಹೇಳ್ತಾರೆ. ಭೂತಗ್ರಹದಳು ಗ್ರಂಥವಿರಲ ಭೂತ ಹೋಗುವುದು ದೇವಿ ಚರಿತದ, ಮಾತು ಕೇಳ್ದಡೆ ಬಿಡುವದೈ ಮಹಾಗ್ರಹವು ಹೊರಮನೆಯ. ಪ್ರೀತಿ ಮಾಡುವರು ರಾಜರಿ ಜಗನ್ಮಾತೆ ಚಾರಿತ್ರವನ್ನು ಓದ್ವಗೆ, ಯಾತರದು ಭಯವಗೆ ಸರ್ವವು ವಶಕರವು ಇವುದು. ಇದು ಯಾವುದಾದ್ರು ಮನೆಯೊಳಗೆ ಭೂತ ಇತ್ತು ಅಂತಂದ್ರೆ ಈ ಗ್ರಂಥದ ಮಹಿಮೆಯನ್ನು ಕೇಳಿದ ತಕ್ಷಣ ಅದು ಈ ಮನೆಯನ್ನು ಬಿಟ್ಟು ಹೋಗ್ತೈತಿ. ಯಾವ ಮನೆಯೊಳಗೆ ಭೂತ ಬೇತಾಳಗಳದಾವು, ಪಿಶಾಚಿ ವಶ ಆಗೈತಿ, ಅಲ್ಲೇ ಮನ್ಯಾಗ ಹಿಂಗಾಗ್ತೈತಿ ಅಂದ್ರೆ ಅದು ಎಲ್ಲ ದೂರ ಆಗ್ತೈತಿ ಈ ಗ್ರಂಥ ಮಹಿಮೆಯಿಂದ. ಈ ಗ್ರಂಥವನ್ನು ಓದುವವರಿಗೆ ರಾಜರು ಸಹಿತ ಪ್ರೀತಿ ಮಾಡ್ತಾರ. ಈ ಗ್ರಂಥದ ಮಹಿಮೆ ಹೇಗೈತೆ ಅಂದ್ರೆ ಸರ್ವವು ವಶಕರವಾಗಿರುತ್ತವನಿಗೆ ಯಾವುದೇ ಭಯ ಇರುವುದಿಲ್ಲ ಅಂತ ಹೇಳ್ತಾರ. ಬಡಿದಿರಲು ಭೂತವದು ಅವನಿಂಗೆಡಲು ಬೇಕೈ ಭಸ್ಮವೆಂತೆನೆ, ನುಡಿಯಬೇಕು ಸಮಗ್ರ ಗ್ರಂಥವನದರಲಿಂ ಭಸ್ಮ.
ಎಡಲು ಬೇಕಿ ತೆರದಿ ದಶದಿನ ಬಿಡುವ ದೈಮ ಭೂತ ಹಿಡಿದವನೇ ಪಠಿಸಿದರೆ ಬಿಡುವುದು ಸತ್ಯ ಸಿದ್ಧವಿದು. ಯಾರಿಗಾದರೂ ಭೂತ ಬಡ್ದಿತ್ತು ಅಂದ್ರೆ, ದೆವ್ವ ಬಡ್ದಿತ್ತು ಅಂತ ಹೇಳ್ತೀವಲ್ಲ ನಾವು, ಆ ದೆವ್ವ ಬಡ್ದಿತ್ತು ಅಂದ್ರೆ ಈ ಗ್ರಂಥವನ್ನು ಆತನ ಮುಂದೆ ಕುಂದಿರಿಸಿಕೊಂಡು ಓದಿದರೆ ಸಾಕು, ಆ ಭೂತ ಬಿಟ್ಟು ಹೋಗ್ತೈತೆ ಅವನಿಗೆ ಅಂತ ಹೇಳ್ತಾರ. ಮತ್ತು ಪ್ರತಿದಿನ ಈ ಗ್ರಂಥವನ್ನು ಮುಂದಿಟ್ಟಕ್ಕಂಥ ಭಸ್ಮ ಏನ್ರಿ, ಆ ಭಸ್ಮವನ್ನು ಹಣಿಗೆ ಹಚ್ಚಿದ್ರೆ ಸಾಕು ಎಲ್ಲ ದೂರ ಆಗ್ತೈತಿ. ಮತ್ತು ಆ ಗ್ರಂಥವನ್ನು ಯಾರು ಪಠಿಸ್ತಾರೋ, ಭೂತ ಹಿಡ್ದಾವ ಅಂತ ಪಠಿಸ್ತಾರೋ ಬಿಟ್ಟು ಹೋಗ್ತೈತೆ, ಸತ್ಯ ಸಿದ್ಧವಿದು. ಸಿದ್ಧ ಅಂದ್ರೆ ಇದನ್ನು ಮಾಡಿ ನೋಡ್ಯಾರ ಅಂತ ಹೇಳ್ದಾನೆ. ವಶಕರವು ಬೇಕಾಗಲ್ಲವನಿಗೆ ಹುಸಿಯು ಹೋಗದೆ ಪೂರ್ಣ ಗ್ರಂಥವ ಎಸಗಿ ನೆತ್ತದಿ ಪಠಿಸಿದಂದದಿ ತ್ರಿಂಶತಿಯ ದಿನದಿ ಘಸನಿಸದ ನಿಜ ಚಿತ್ತವಗಲದೆ ದೆಸೆಯನ್ನೋದ್ಯೋದಿದವನಾದಡೆ ಅಸಮ ವಶಕರವನಿಗಾಹುದು ನೆನದ ಪರಿಯಲ್ಲಿ. ಏನಾದರೂ ವಶಕರ ಬೇಕಾಗಿತ್ತು ಅಂದರೆ 30 ದಿನಗಳ ಪರ್ಯಂತ ಪ್ರತಿದಿನ ಪೂರ್ಣವಾಗಿ ಈ ಗ್ರಂಥವನ್ನು ಓದಿದ್ರೆ ಏನು ವಶ ಆಗಬೇಕು ಅದು ವಶ ಆಗ್ತೈತಿ ಅಂತ ಹೇಳ್ತಾರ ಏನ್ರಿ. ಮತ್ತು ಅದು ಹೆಂಗೆ ಓದಬೇಕು, ಘಸನಿಸದೆ ಅಚ್ಚಿಕೆ ಕಡೆ ಮನಸ್ಸು ಹೊಯ್ದಾಡದಂತೆ ಚಿತ್ತವಗಲದೇ ಇರಬೇಕು. ಅವನಿಗೆ ಅಸಮವಾದ ಅಂದ್ರೆ ಸರಿಸಾಟಿ ಇಲ್ಲದ ವಶಕರವು ಅವನಿಗಾಗ್ತೈತಿ, ನೆನೆಸಿದ ಹಾಗೆ ಅಂತ ಹೇಳ್ತಾರೆ. ಒಂದು ದಿನದ ಸಮಗ್ರ ಗ್ರಂಥವನ್ನಂದು ಓದಲೇಬೇಕು ಈ ಪರಿ ಸಂಧೆ ಇಲ್ಲದೆ ಒಂದು ಸಂವತ್ಸರ ಓದಿದೊಡೆ. ಅಂದು ಪ್ರತ್ಯಕ್ಷಹಳು ದೇವಿಯು ಒಂದು ಕಂದವ ಓದಿದೊಡೆಕೋ ಎಂದು ಕೊಡುವಳು ಫಲವನ್ನಿದ ನಂಬುವುದು ಜಗವೆಲ್ಲ. ಒಂದು ದಿನ ಸಮಗ್ರ ಗ್ರಂಥವನ್ನು ಓದಬೇಕು. ಹೀಗೆ 1 ವರ್ಷ ಪರ್ಯಂತ ಸಂದೇಹ ಇಲ್ಲ, ಸಂಶಯ ಇಲ್ಲದೆ ಓದಬೇಕು. ನನಗಾಗತ್ತೆ ಇಲ್ಬಿಡು, ಒಲಿತಾಳೋ ಇಲ್ಬಿಡು ಅನ್ನದೇ ಓದಿದ್ರೆ ಜಗನ್ಮಾತೆ ಪ್ರತ್ಯಕ್ಷವಾಗಿ ಅವನಿಗೆ ಬೇಡಿದ ಫಲವನ್ನು ಕೊಡ್ತಾಳ ಅಂತ ಹೇಳ್ತಾರೆ. ಮಂಡಲೆರಡೆ ಮಂಡಲೋದಲು ಚಂಡ ಫಲತಾನಹುದು ಅರೆ ಮಂಡಲೋದಲು ದೇವರಂದದಿ ಪೂಜೆಗಳು ತಲಿಹ ಖಂಡಿತದಲವ ಬಿಡದ ತ್ರೈವರು ಷಂಡಲೆದು ಓದಿದವನಾದೆಡೆ ಚಂಡಿಯೇ ತಾನಾಗಿ ಘನ ಚಿಚ್ಚಕ್ತಿ ಎನಿಸುವನು. ಮಂಡಲ ಅಂದರೆ 48 ದಿನಗಳು, 2 ಮಂಡಲ ಅಂದ್ರೆ 96 ದಿನಗಳು, ಅರೆ ಮಂಡಲ ಅಂದರೆ 24 ದಿನಗಳು. ಹಿಂಗೆ ಈ ದೇವಿಯ ಪೂಜೆಯನ್ನು ಮಾಡಿದ್ರೆ, ಈ ಪುರಾಣವನ್ನು ಓದಿದ್ರೆ, ಈ ಕಥೆಯನ್ನು ಓದಿದ್ರೆ ಅವ್ರಿಗೆ ಜಗನ್ಮಾತೆ ಚಂಡಫಲ ಅಂದ್ರೆ ಭಾರಿ ಫಲಗಳನ್ನೇ ನೀಡ್ತಾಳ ಏನ್ರಿ. ಹಿಂಗೆ 3 ವರ್ಷ ಪರ್ಯಂತ ಇದನ್ನು ಓದಿದ್ರೆ ತಾನೇ ಚಂಡಿಯಾಗಿ ಪರಿವರ್ತನೆಗೊಳ್ತಾನ, ಅವನೇ ಆ ಪರಬ್ರಹ್ಮ ವಸ್ತುವನ ಹಾಗೆ ಆಗ್ತಾನ ಅಂತ ಹೇಳ್ತಾರೆ. ಆಸನವನ್ನೇ ದಿಕ್ಕುಗಳನ್ನರಿದೆ ಆಸನವ ದಿಕ್ಕುಗಳನ್ನರಿದೆ ಆಸನದಿ ಕಾಮ್ಯಂತೆ ಓದಲು ವಾಸವಾಹುದು ಫಲವು ಸಂಶಯವಿಲ್ಲದಂದದಲ್ಲಿ. ವಾಸನೆಯ ಸುಗಂಧ ಪುಷ್ಪಗಳ ಸುಧೂಪ ದೀಪವಿದದಲ್ಲಿ ಈ ಸುಪರಿಯಲ್ಲಿ ದೇವಿ ಮಹಾತ್ಮೆಯನ್ನೋದುವದ ಮುದದೆ. ಈ ಆಸನವನ್ನು ಹಾಕಿ ಓದಬೇಕು. ಆಸನಗಳ ಅನೇಕ ಆಸನಗಳದವು, ಆ ಆಸನದಂತೆ. ಮತ್ತು ದಿಕ್ಕುಗಳನ್ನು ಈ ದಿಕ್ಕಿಗೆ ಕುಳಿತು ಈಗ ಓದಿದ್ರೆ ಈ ಫಲ ಸಿಗ್ತೈತಿ ಅಂತ ಇದರೊಳಗೆ ಈ ಗ್ರಂಥದ ಹಿಂದೆ ಬರೆದಾರ. ಹಂಗೆ ಎಲ್ಲ ಪೂಜಾದಿಗಳನ್ನು ಮಾಡ್ತಾ ಗಂಧ ಪುಷ್ಪಾದಿಗಳನ್ನು ಏರಿಸ್ತಾ ಷೋಡಶೋಪಚಾರದಲ್ಲಿ ದೇವಿಯ ಮಹಾತ್ಮೆಯನ್ನು ಓದಬೇಕು. ಅವರಿಗೆ ಇಷ್ಟಾರ್ಥದ ಸಿದ್ಧಿ ಆಗ್ತೈತಿ ಅಂತ ಹೇಳ್ತಾರೆ. ಪೂಜೆ ಮಾಡಿಯ ಓದಬೇಕಿದ ಪೂಜಿಸಲಿದನ್ನು ಓದಬಾರದು ಪೂಜಿಸುತ್ತಲ ಅಧ್ಯಾಯಗಳ ಭಕ್ತಿಯಲ್ಲಿ. ಪೂಜಿಸುತ್ತಲೋದು ತಿಹನಾದೊಡೆ ರಾಜನಾಗುವನು ದೇವಿ ದಯದಲ್ಲಿ ಸೋಜಿಗವೆ ತಾನೇನು ಪರಮೇಶ್ವರಿಯ ಕರುಣದಲ್ಲಿ. ಪೂಜೆ ಮಾಡಿಯೇ ಓದಬೇಕು, ಪೂಜೆ ಮಾಡದೆ ಇದನ್ನು ಓದಬಾರದು ಅಂತ ಹೇಳ್ತಾರೆ. ಅಧ್ಯಾಯಕ್ಕೂ ಭಕ್ತಿಯಿಂದ ಈ ಚರಿತ್ರೆಯನ್ನು ಪೂಜೆ ಮಾಡ್ತಾ ಹೋದರೆ ಅವನೇ ರಾಜನಾಗ್ತಾನ. ಆಶ್ಚರ್ಯ ಅನ್ನೋ ಹಾಗೆ ಎಲ್ಲವೂ ಅವನಿಗೆ ತಂತಾನೇ ಫಲಗಳು ಕೂಡಿ ಬರ್ತಾವು ಅಂತ ಹೇಳ್ತಾನೆ. ಓದುವುದು ನಿತ್ಯಾಗದಿರ್ದಡೆ ಓದುವುದು ತದಿಗಷ್ಟಮಿಯಲ್ಲಿ ಮತ್ತೋದುವುದು ನವಮಿಯಲ್ಲಿ ಚತುರ್ದಶಿ ಪೌರ್ಣಮಾವಾಸ್ಯದಲ್ಲಿ. ಓದುವುದು ಭೃಗು ಭೌಮ್ಯವಾರದಲ್ಲಿ ಓದುವುದು ನವರಾತ್ರಿ ಇಲ್ಲಿಂತೋದಿದೊಡೆ ಮಾ ಪುಣ್ಯ ನಿತ್ಯದಲ್ಲೋದೆ ಫಲವಿಹುದು. ಓದೋಕ ದಿನ ಆಗದಿದ್ರೆ ತದಿಗಿ ತಿಥಿ, ಅಷ್ಟಮಿ ತಿಥಿ, ಚತುರ್ದಶಿ, ಪೌರ್ಣಮಿ ಮತ್ತು ಅಮಾವಾಸ್ಯೆಗೆ ಓದಬಹುದು.
ಭೃಗುವಾರ ಅಂದ್ರೆ ಶುಕ್ರವಾರ, ಭೌಮ್ಯವಾರ ಅಂದ್ರೆ ಮಂಗಳವಾರ, ಶುಕ್ರವಾರ ಮಂಗಳವಾರ ಓದ್ರಿ ಮತ್ತು ನಿತ್ಯವೂ ಓದಿದ್ರೆ ಮಹಾಪುಣ್ಯ ಸಿಗ್ತೈತಿ ಅಂತ ಈ ಚರಿತ್ರೆಯ ಮಹತ್ವವನ್ನು ಚಿದಾನಂದ ಅವಧೂತರು ಹೇಳ್ತಾರೆ. ಆವ ಶಕ್ತಿಯ ಮಂತ್ರವಾಗಲಿ ತಾವು ನ್ಯಾಸವ ಮಾಡಿ ಬಳಿಕಲಿ ದೇವಿ ಚರಿತವನ್ನಿದನು ನಿತ್ಯದಲ್ಲೋದಿಕೊಂಡಿರಲು ಈವಳೈ ಬೇಡಿದ್ದ ಬಯಕೆಗಳಾವ ಪ್ರಯೋಗಗಳಾದರೂ ತಾವು ಶೀಘ್ರದಲ್ಲವು ದೃಢ ಸಾಧಕದಿ ಪಠಿಸುವುದು. ಯಾವುದೇ ಮಂತ್ರವನ್ನು ನಾವು ಉಚ್ಚಾರ ಮಾಡಬಹುದು. ಓಂ ಭಗವತಿ ವಾಸುದೇವಾಯ ಅನ್ರಿ ಅಥವಾ ಓಂ ನಮಃ ಶಿವಾಯ ಅನ್ರಿ. ಇಲ್ಲ ನಾವು ಜಗನ್ಮಾತೆಯನ್ನೇ ಓದ್ತೀವಿ ಅಂದ್ರೆ ನಾವು ಜಗನ್ಮಾತೆ ಮೂರ್ತಿ ಸರ್ವಮಂಗಳಾಯ ನಮಃ ಅನ್ಬಹುದು. ಹಿಂಗೆ ಅದನ್ನು ನ್ಯಾಸನ ಮಾಡಿಕೊಳ್ಳ್ರಿ. ಅದನ್ನು ನಿತ್ಯವೂ ಓದ್ತಾ ಹೋದ್ರೆ ಜಗನ್ಮಾತೆ ಈವಳೈ ಅಂದರೆ ಬೇಡಿದ್ದನ್ನು ಕೊಡ್ತಾಳ. ಯಾವ ಪ್ರಯೋಗವನ್ನು ಮಾಡಿ ನೋಡ್ರಿ ಇದು ಆಗೋದಿಲ್ಲ ಅಂತ ಹೇಳಿ ಅನ್ನುವಂಗ ಅಷ್ಟೊಂದು ದೃಢವಾಗಿ ಹೇಳ್ತಾರೆ. ಈ ದೃಢ ಸಾಧಕದಿಂದ ಪಠಿಸಬೇಕು ಅಂತ ಚಿದಾನಂದ ಅವಧೂತರು ಈ ಗ್ರಂಥ ಮಹಿಮೆಯನ್ನು ಹೇಳ್ತಾರೆ. ಒಂದೆರಡು ಅಧ್ಯಾಯ ಓದಿದಡಂದು ಪುಣ್ಯವು ದೊರಕುತ್ತಿಹುದು, ಒಂದೆರಡು ನಾಲ್ಕಾಗಿ ದೇವಿಯ ಕರುಣೆ ಬಹಳಿಯುವುದು. ಎಂದು ಕೇಳಿರಿ ಜನರು ಈ ಅಪ್ಪಂತೆ ನಿತ್ಯದಲ್ಲಿ ಓದಿಕೊಳ್ಳಿರಿ, ಸಂದೇಹ ತಾನಿಲ್ಲ ಗುರುಚಿದಾನಂದ ದಯವಿಹುದು. ಹೀಗೆ ಒಂದೆರಡು ಅಧ್ಯಾಯವನ್ನು ಅರ್ಥ ಮಾಡಿಕೊಂಡು ಓದ್ಕೊಳ್ರಿ. ನಂತರ 4 ಆಗಲಿ ಜಗನ್ಮಾತೆ ಕರುಣೆ ಆಗ್ತೈತಿ. ಹೀಗೆ ಜನರು ಈ ಚರಿತ್ರೆಯನ್ನು ಓದಿರಿ ಕೇಳ್ರಿ ಅಂತ ಹೇಳ್ತಾ ಗುರುಚಿದಾನಂದ ಅವಧೂತರು ಪೀಠಿಕೆಯನ್ನು ಇಲ್ಲಿಗೆ ಮಂಗಳ ಮಾಡ್ತಾರೆ. ಇತಿ ಶ್ರೀಮತ್ ಪರಮಹಂಸ ಪರಿಶ್ವಾಜಕಾಚಾರ್ಯ ಶ್ರೀ ಚಿದಾನಂದ ಗುರುವರ್ಯ ಚರಣ ಪದ್ಮದ್ವಿರೇಪ ಶ್ರೀ ಚಿದಾನಂದ ಅವಧೂತ ವಿರಚಿತ ಪಾರ್ವತಿ ಮಹಾತ್ಮೆಯೋಳ್ ಪೀಠಿಕಾ ಪ್ರಕರಣಂ ಸಂಪೂರ್ಣಂ. ಜಯ ಮಂಗಳಂ, ಜಯ ನಮ ಪಾರ್ವತಿ ಪತಿ ಹರ ಹರ ಮಹಾದೇವ.